ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಪೊಟೆಟೊ ಲಾಲಿಪಾಪ್. ಸೊ ಈ ಪೊಟೆಟೊ ಲಾಲಿಪಾಪನ್ನು ನಾವು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ ಮಾಡೋದ್ರಿಂದ ಕೇವಲ ಒಂದು 10 ರಿಂದ 15 ನಿಮಿಷಗಳಲ್ಲಿ ಈ ಥರದ ಸ್ನ್ಯಾಕ್ಸನ್ನು ನಾವು ತಯಾರಿಸ್ಬೋದು. ಸೊ ಇದು ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿರುತ್ತೋ ಸೊ ಒಳಗಡೆನೂ ಕೂಡ ಅಷ್ಟೇ ಸಾಫ್ಟಾಗಿ ಬೆಂದಿರುತ್ತೆ. ಸೊ ಈ ಪೊಟೆಟೊ ಲಾಲಿಪಾಪನ್ನು ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಅದು ಎಷ್ಟು ಕ್ರಿಸ್ಪಿಯಾಗಿ ಮೇಲ್ಗಡೆ ಬೆಂದಿದೆಯೋ ಒಳಗಡೆನೂ ಕೂಡ ಅಷ್ಟೇ ಸಾಫ್ಟಾಗಿ ಇರುತ್ತೆ. ಸೊ ಈ ಥರದ ಪೊಟೆಟೊ ಲಾಲಿಪಾಪನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಇಲ್ಲಿ ಒಂದು 6 ಬ್ರೆಡ್ ಪೀಸ್ಗಳನ್ನು ತಗೋಬೇಕು. ಅದನ್ನು ಮಿಕ್ಸಿ ಜಾರನ್ನು ತಗೊಂಡು ಈ ಬ್ರೆಡ್ ಪೀಸ್ಗಳನ್ನು ನೀಟಾಗಿ ಈ ಥರ ಕಟ್ ಮಾಡಿ ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ತರ್ತರಿಯಾಗಿ ರುಬ್ಕೋಬೇಕು. ಈ ಥರ ತರ್ತರಿಯಾಗಿ ರುಬ್ಕೊಂಡ್ಮೇಲೆ ಇದನ್ನು ನಾವು 2 ಭಾಗಗಳನ್ನಾಗಿ ಮಾಡ್ಕೋಬೇಕು. ಮೊದಲಿಗೆ ನಾವು ಇದನ್ನು ರೋಲ್ ಮಾಡಿದಾಗ ಇದು ಬೈಂಡಿಂಗಿಗೆ ಸ್ವಲ್ಪ ಇಟ್ಕೋಬೇಕು, ಇನ್ನೊಂದನ್ನು ಇದಕ್ಕೆ ಹಾಕ್ಕೋಬೇಕು. ಸೊ ನೆಕ್ಸ್ಟು ಒಂದು ದೊಡ್ಡ ಬೌಲ್ ತಗೊಂಡು ಅದಕ್ಕೆ ಒಂದು 5 ರಿಂದ 6 ಬೇಯಿಸಿರುವಂತಹ ಆಲೂಗೆಡ್ಡೆನ ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು 1 ಬೌಲಷ್ಟು ಈರುಳ್ಳಿ ಹಾಕ್ಕೋಬೇಕು. ಅದಾದಮೇಲೆ 2 ರಿಂದ 3 ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಜೀರಾ ಪೌಡರು ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು 1 ಬೌಲಷ್ಟು ಬ್ರೆಡ್ ಕ್ರಮ್ಸನ್ನು ಹಾಕ್ಕೋಬೇಕು. ಸೊ ಇಷ್ಟು ಪದಾರ್ಥನ ಹಾಕ್ಕೊಂಡು ನೀರು ಹಾಕದಿಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದರಲ್ಲಿ ಈರುಳ್ಳಿಯಲ್ಲಿ ಆಗಿರ್ಬೋದು, ಆಲೂಗೆಡ್ಡೆಯಲ್ಲಿ ಆಗಿರ್ಬೋದು ನೀರಿನ ಅಂಶ ಇರೋದ್ರಿಂದ ನಾವು ಇದನ್ನು ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಪದಾರ್ಥನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಒಂದು ಪ್ಲೇಟ್ಗೆ ತಕ್ಕೋಬೇಕು. ನೋಡಿ, ಇದಕ್ಕೆ ನೀರನ್ನು ಹಾಕಬಾರ್ದು. ನಿಮಗೆ ಇನ್ನೂ ಇದು ತೆಳ್ಳಗೆ ಅನಿಸ್ತಾ ಇತ್ತು ಅಂದರೆ ಇನ್ನೂ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಅನ್ನು ಬೇಕಾದರೂ ಹಾಕೋಬೋದು. ಈ ಥರ ಉಂಡೆಗಳನ್ನಾಗಿ ನಾವು ಮಾಡಿ ಒಂದು ಪ್ಲೇಟ್ಗೆ ತಕ್ಕೋಬೇಕು. ಈ ಥರ ಅಷ್ಟು ಹಿಟ್ಟನ್ನು ಉಂಡೆಗಳನ್ನಾಗಿ ಒಂದು ಪ್ಲೇಟಿಗೆ ಮಾಡಿ ತೆಗೆದಿಟ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ಸೊ ಈ ಮೈದಾ ಹಿಟ್ಟಿಗೆ ತಣ್ಣೀರನ್ನು ಹಾಕಿ ನೀಟಾಗಿ ಬ್ರೆಡ್ನ ರೋಲ್ ಮಾಡಿದಾಗ ಅದನ್ನು ಕೋಟಿಂಗಿಗಾಗಿ ನೀಟಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ನಾವು ಇದನ್ನು ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಈ ಬ್ರೆಡ್ ಕ್ರಮ್ಸ್ ಉಳಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಒಂದು ಬೌಲಿಗೆ ತಕ್ಕೋಬೇಕು. ಇದಕ್ಕೆ ನಾವು ತಣ್ಣೀರನ್ನೇ ಹಾಕಬೇಕು, ಬಿಸಿನೀರನ್ನು ಹಾಕಬಾರ್ದು. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ 2 ಬೌಲಲ್ಲಿ ಒಂದರಲ್ಲಿ ಮೈದಾ ಹಿಟ್ಟಿನ ಮಿಶ್ರಣ ಮತ್ತು ಬ್ರೆಡ್ ಕ್ರಮ್ಸ್ನ ಇಟ್ಕೊಂಡು ಈ ರೋಲ್ ಮಾಡಿರ್ತಕ್ಕಂಥ ಆಲೂಗೆಡ್ಡೆ ರೋಲನ್ನು ಇದರಲ್ಲಿ ಹಾಕಿ ಫಸ್ಟಿಗೆ ಮೈದಾ ಹಿಟ್ಟಿನ ಮಿಶ್ರಣದಲ್ಲಿ ಹಾಕಿ ನೀಟಾಗಿ ಈ ಥರ ರೋಲ್ ಮಾಡಬೇಕು. ಅದಾದಮೇಲೆ ಇದನ್ನು ನಾವು ಬ್ರೆಡ್ ಕ್ರಮ್ಸ್ ಒಳಗೆ ಹಾಕಿ ನೀಟಾಗಿ ಕೋಟ್ ಮಾಡಬೇಕು. ಸೊ ಇಷ್ಟು ನಾವೇನು ಆಲೂಗೆಡ್ಡೆ ರೋಲ್ ಮಾಡಿಟ್ಕೊಂಡಿದ್ದೀವಲ್ಲ ಅಷ್ಟು ಇದು ರೋಲ್ಗಳನ್ನು 2 ಇದರಲ್ಲಿ ಹಾಕಿ ಈ ಥರ ರೋಲ್ ಮಾಡಿ ಒಂದು ಪ್ಲೇಟ್ಗೆ ನಾವು ತೆಗೆದಿಟ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ ನಾವು ರೋಲ್ ಮಾಡೋದ್ರಿಂದ ಇದು ಎಣ್ಣೆಯಲ್ಲಿ ಹಾಕಿದಾಗ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬೆಂದಿರುತ್ತೆ. ಸೊ ನೀವು ಈ ಥರ ಬ್ರೆಡ್ ಕ್ರಮ್ಸಲ್ಲಿ ನೀಟಾಗಿ ಕೋಟ್ ಮಾಡಿದ ತಕ್ಷಣ ತುಂಬ ಹೊತ್ತು ಬಿಡಬಾರ್ದು. ಇದು ಮತ್ತೆ ಬ್ರೆಡ್ ಎಲ್ಲ ಮೆತ್ತಗಾಗುತ್ತೆ ನೀರನ್ನು ಹೀರ್ಕೊಂಡು. ಸೊ ಅದಕ್ಕೆ ನಾವು ಈ ಥರ ರೋಲ್ ಮಾಡಿ ಇಟ್ಕೊಂಡ ತಕ್ಷಣವೇ ಕಾದಿರ್ತಕ್ಕಂಥ ಎಣ್ಣೆ ಒಳಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಾವು ಗೋಲ್ಡನ್ ಬ್ರೌನ್ ಕಲರ್ ರೀತಿ ಆಗೋ ರೀತಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ನಾವು ಫ್ರೈ ಮಾಡೋದ್ರಿಂದ ಏನಾಗುತ್ತೆ, ಬ್ರೆಡ್ ಕ್ರಮ್ಸು ಬೇಗ ಅದು ಸೀದೋಗಿರೋ ಥರ ಆಗುತ್ತೆ. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಅಷ್ಟು ಕಡೆನೂ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆ ಒಳಗೆ ಫಸ್ಟು ನಾವು ಹೈ ಫ್ಲೇಮನ್ನು ಹಿಡ್ಕೊಂಡು ಹಾಕಬೇಕು. ಅದಾದಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ನಾವು ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಇಷ್ಟು ರೋಲ್ಗಳನ್ನು ನೀಟಾಗಿ ನಾವು
ಫ್ರೈ ಮಾಡಿ ಸರ್ವ್ ಮಾಡಿದರೆ ಬಿಸಿ ಬಿಸಿ ಆಗಿರುವಂತಹ ಪೊಟೆಟೊ ಲಾಲಿಪಾಪು ರೆಡಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂತಹ ಪೊಟೆಟೊ ಲಾಲಿಪಾಪನ್ನು ಕೇವಲ ಒಂದು 10ರಿಂದ 15 ನಿಮಿಷಗಳಲ್ಲಿ ಮಾಡಬಹುದು ಅಂತ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿರುವಂತಹ ಪೊಟೆಟೊ ಲಾಲಿಪಾಪನ್ನು ಮಾಡಬಹುದು ಅಂತ. ನೋಡಿ ಅದು ಒಳಗಡೆ ಎಷ್ಟು ಸಾಫ್ಟಾಗಿ ಬೆಂದಿದೆಯೋ ಮೇಲ್ಗಡೆ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಅದು ಬಂದಿದೆ. ಸೊ ನೋಡಿದ್ರಲ್ಲ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.